ಆದರೆ ದಿನಾಂಕ 17/1 ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು, ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿಯವರು ಇರ್ತಾರೆ, ಅನೇಕ ಸದಸ್ಯರು ಇರ್ತಾರೆ, ಬಹಳ ದೊಡ್ಡ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷರಿರ್ತಾರೆ, ಅವರೆಲ್ಲರ ಮುಂದೆನೇ ಕೂಡ ರಾಮುಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ 2029-28ಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತಾಳದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನು ಇಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನಗೇನು ಯಾವುದೇ ಇಲ್ಲ, ಬಟ್ ನಮ್ಮ ಶಾಸಕರವರು, ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಇವಾಗ? ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ, ಒಂದ್ ಸೆಕೆಂಡ್ ರೆಡ್ಡಿ ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ಒಂದ್ ನಿಮಿಷ ಅಲ್ಲಲ್ಲ, ನಾನೇನು ಮಾತಾಡಿಲ್ಲ, ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ನಾವು ಮೌನವಾಗಿ ನಾವು ಕೇಳಿದೆ ಅಲ್ಲ ಅಣ್ಣ, ಮಾತಾಡಿ ನಾನು ಹೇಳಿದ್ದೀನಿ. ನಾನು ಮೌನವಾಗಿ ಜನಾರ್ದನ್ ರೆಡ್ಡಿ ಅವರೇ ಅಲ್ಲ, ಜನಾರ್ದನ್ ರೆಡ್ಡಿ ಅವರೇ ಜನಾರ್ದನ್ ರೆಡ್ಡಿ ಅವರು ನೀವು ಅಲ್ಲಿ ಯಾಕೆ ನೋಡ್ತೀರಿ? ಅದೇ ಪ್ರಾಬ್ಲಮ್ ಇಲ್ಲ, ನಿಮ್ಮ ಕೆಲಸ ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತ ರೀತಿಯಲ್ಲಿ ತಗೊಳ್ಬೇಕಂತಲ್ಲ ನಮ್ಮ ಬೇಡಿಕೆ ಇಷ್ಟ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಅವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ, ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು. ನನ್ನ ಮೇಲೆ ಇರುವಂಥ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನತೆ ಈ ಸದನದಿಂದ ತಪ್ಪು ಮಾಹಿತಿ ನಿಮಿಷ ಇದು ಮಾನ್ಯ ಮುಖ್ಯಮಂತ್ರಿ ಅವರು ಒಂದ್ ನಿಮಿಷ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತಾ ಅಧ್ಯಕ್ಷರೇ, ಶ್ರೀರಾಮುಲು ಅವರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಯ್ತು, ಅದು ಚರ್ಚೆ ಯಾರು ಕೊಲೆ ಮಾಡಿದಾನೋ ಆ ಚರ್ಚೆ ಮಾತಾಡಿ ಅಲ್ಲ, ಪ್ರೈವೇಟ್ ಗನ್ಮ್ಯಾನ್ಗಳು ಚರ್ಚೆ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ. ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬರೋದಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕೊಲೆ ಮಾಡಿದ್ದಾನೆ. ಆ ಕೊಲೆ ಮಾಡಿದಾಗ ಆ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ? ಮತ್ತೆ ತನಿಖೆ ಮತ್ತೆ ನೋಡುವ ಮತ್ತೆ ನೋಡುವ. ಫಿನಿಶ್ ಮಾಡಿ, ಫಿನಿಶ್ ಮಾಡಿ. ಅಧ್ಯಕ್ಷರೇ,
ಒಂದೇ ಒಂದು ನಮ್ಮ ಪಕ್ಷದ clarification ಮೇಲೆ ಕೊಟ್ಟು ಬೇರೆ ನೀವು ಮಾತಾಡಿ, ಯಾಕೆ ಸುಮ್ಮನೆ ಮತ್ತೆ ಒಂದೇ ಮಾತಾಡಿ? clarification. ಗಂಭೀರವಾದಂತ ಒಂದು ಒಂದು ನಿಮಿಷ. ಆಪಾದನೆ ಮಾಡಿದ್ದಾರೆ ಅಧ್ಯಕ್ಷರೇ, ಅವರು ಇಲ್ಲಿ ಇವತ್ತು ಈ ಆ ಸರ್ಕಾರ ಮುಂದಕ್ಕೆ ಹೋಗ್ಲಿ. ಸರ್ಕಾರ, ಅಧ್ಯಕ್ಷರೇ, ಇವತ್ತು ಮುಂದಕ್ಕೆ ಹೋಗ್ಲಿ. ಶ್ರೀರಾಮುಲು ಅವರು ನಮ್ಮ ಇವತ್ತು ಈ ಸರ್ಕಾರ ಯಾರಿಗೂ ಅಲ್ಲ ರಕ್ಷಣೆ ಕೊಡ್ತಾ ಇಲ್ಲ ಪಾತಾಳದಲ್ಲಿದ್ರು ಕೂಡ ಅನ್ನುವಂತ ಹುಡುಕಿ ವಿಚಾರವನ್ನು ಮಾಡ್ತೀನಿ ಹೇಳಿದ್ದಾರೆ. ಅಂತ ಹೇಳಿ ಅವರು ಸುಮ್ಮನೆ ಕೂತ್ಕೊಳ್ಳಿ ಶಿವಲಿಂಗ ಅವ್ರೆ, ಅವ್ರು ಸರಿಪಡಿಸಬೇಕು. ಕ್ಲಾರಿಫಿಕೇಶನ್ ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ. ಒಂದೇ clarification. ಅಧ್ಯಕ್ಷರೇ, ರೆಡ್ಡಿ ಅವ್ರು ಆಯ್ತು, ಕೂತ್ಕೊಳ್ಳಿ. ಅವ್ರು ಹೇಳಿ ಮುಗಿಸ್ಲಿ. ರೆಡ್ಡಿ ಅವರೇ ಕೊಡಿ ಅವ್ರಿಗೆ. ಅಲ್ಲ ನಾಗೇಂದ್ರ ಅವರು ಅವರು ಇದು ಮಾಡಿದ್ರೆ ನಿಮ್ಮ ಇಲ್ಲಿ ಬೇರೆ. ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಆಯ್ತು, ಮತ್ತೆ ನೋಡುವ. ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನಲ್ಲ, ಏನ್ ಮಾತಾಡ್ತೀರಿ ನೀವು? ಸರ್ಕಾರ ಎಲ್ಲಿ ಹುಡುಕ್ತಾರೆ ಅಲ್ಲ Wait, one second. ನಾಗೇಂದ್ರ, wait. ಅಲ್ಲ, ಅವ್ನಿಗೆ ಎಷ್ಟು ಆಯ್ತು, ಆಗಿದೆ ಅಷ್ಟು ಕೂತ್ಕೊಳ್ಳಿ, one second, ಎಲ್ಲ ನಾಗೇಂದ್ರ. ಇದ್ದೇ ಇರ್ತಾನೆ ಅವ್ನು. ನಾಗೇಂದ್ರ, one second. ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಶ್ರೀನಿವಾಸ್, ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ಕೂತ್ಕೊಳ್ಳಿ. ನೀನು ತಪ್ಪು ಮಾಹಿತಿ ಶ್ರೀನಿವಾಸ್ ಕೊಡ್ಬೇಡ. ಕೂತ್ಕೊಳ್ಳಿ. ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ನಾನು ಸದಸ್ಯರಿಗೆ ಆಯ್ತು, ಮುಗಿಸ್ಲಿ ಅವ್ರು, ಮುಗಿಸ್ಲಿ ಅವ್ರು. ನಾಗೇಂದ್ರ ಮುಗಿಸ್ಲಿ ಅವರು. ಈಗ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಆಯ್ತು, ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಆಯ್ತು, one second. ಜನ ರೆಡ್ಡಿ ಕೂತ್ಕೊಳ್ಳಿ. ರೆಡ್ಡಿ ಅವರೇ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ನೀವು. ಮಾಡ್ತಾ ಇದ್ದೆ ನಾಳೆ ನೋಡಿ, ನಾಳೆ ಈಗ ಇವತ್ತು ನೀನು ಅಲ್ಲ ಏನ್ ಮಾತಾಡ್ಕೊಂಡು ನಾಗೇಂದ್ರ ಅವರೇ, ಆಯ್ತು, ಕೂತ್ಕೊಳ್ಳಿ. ಸಮಾಧಾನ ಮಾಡಿ, ನೀವು ಸಮಾಧಾನ ಮಾಡಿ. ಅಲ್ಲ ನೀವು ಕೂತ್ಕೊಳ್ಳಿ. ಅಲ್ಲ, ವಾಲ್ಮೀಕಿ ಹಗರಣದಲ್ಲಿ ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ. ನೀವೀಗ ಕೂತ್ಕೊಳ್ಳಿ. ಯಾಕೆ 187 ಕೋಟಿ ವಾಲ್ಮೀಕಿ ಲೂಟಿ ಮಾಡಿದ್ರು. ಅಲ್ಲ 187 ಕೋಟಿ ಲೂಟಿ ಮಾಡಿರುವಂತ ರೆಡ್ಡಿ ಅವರು ಕೂತ್ಕೊಳ್ಳಿ. 187 ಕೋಟಿ ಲೂಟಿ ಮಾಡಿರುವಂತ ನೋಡಿ, ಇವತ್ತು ನನ್ನ ಮೇಲೆ ಸಿಬಿಐ ಕೇಸ್ಗಳು ಆಗೋದಕ್ಕೆಲ್ಲ ಕಾರಣವಾಗಿರುವಂತವನು ಇವತ್ತೇನ್ ಮಾತಾಡ್ತಾನೆ? ಅಲ್ಲ ಅವನು ಭರತ್ ರೆಡ್ಡಿ ಜಬರ್ದಸ್ತ್ ಕೊಡೋದಕ್ಕೆ ಒಂದ್ ಸೆಕೆಂಡ್ ಅಲ್ಲಿ ಸಮಾಧಾನ ಮಾಡಿಬಿಟ್ಟು ನೀವು ಯಾಕೆ ಮಾತಾಡ್ತೀರಿ? ಕಾಂಗ್ರೆಸ್ ಪಕ್ಷ ಇದು ಭರತ್ ರೆಡ್ಡಿ ಅಲ್ಲ ಇಲ್ಲಿ. ಅದೇ ಸಮಾಧಾನ ಮಾಡಿ. ತಾವು ಗಂಭೀರವಾದ ಆಪಾದನೆ ಮಾಡಿದ್ದೀರಿ. ನಮ್ಮ ಸರ್ಕಾರ ನನಗೆ ಭರತ್ ರೆಡ್ಡಿ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಅವರೇ, ಜನ ನೋಡಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಅಲ್ಲ ಕೂತ್ಕೊಳ್ಳಿ. ಇವತ್ತು ಪೆಟ್ರೋಲ್ ಬಾಂಬ್ ಪ್ರೈವೇಟ್ ಗನ್ಮೆನ್ಗಳಿಂದ ಫೈರಿಂಗ್ ಮಾಡಿ ನಿಮ್ಮ ಕಾರ್ಯಕರ್ತರು ಸತ್ತಿದ್ರು ಕೂಡ ನೀನು ಸಮರ್ಥನೆ ಮಾಡ್ಕೊಂತೀವಿ ಅಂತಂದ್ರೆ ಏನ್ ಅರ್ಥ ಮಾಡ? ಯಾವ ಸಂದೇಶ? ಈಗ ನಾನು ಹೇಳಿ ಕೇಳಿ. ಐ ಸಿಕ್ ಕೂಲ್